ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನನ್ಯ ನಾಪತ್ತೆ ಕೇಸ್ನಲ್ಲಿ ಮತ್ತೊಂದು ಕಡೆ ಸುಜಾತಾ ಭಟ್ ತಗ್ಲಾಕೊಂಡಿದ್ದಾರೆ. ಒಂದ್ ಕಡೆ ಚಿನ್ನಯ್ಯನಿಗೆ ಕಾನೂನು ಸಂಕಷ್ಟದ ಮೇಲೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಸುಳ್ಳು ದೂರನ್ನ ಕೊಟ್ಟಂತಹ ಸುಜಾತಾ ಭಟ್ ಆಕೆಯೂ ಕೂಡ ಕಾನೂನು ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನಾಪತ್ತೆ ದೂರು ಕೊಟ್ಟು ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ ಸುಜಾತಾ ಭಟ್. ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಇವತ್ತು ವಿಚಾರಣೆ ಪೂರ್ಣವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸುಜಾತಾ ಭಟ್ ಅವರ ಬಂಧನ ಆಗುತ್ತಾ? ಇದು ಇವತ್ತು ನಿರ್ಧಾರ ಆಗುತ್ತೆ. ಕೊನೆಯ ದಿನದ ವಿಚಾರಣೆಗೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದಾದ ಮೇಲೆ ಸುಳ್ಳು ದೂರನ್ನ ದಾಖಲಿಸಿದಂತಹ ಸುಜಾತಾ ಭಟ್ ಮೇಲೆ ಏನು ಕ್ರಮ ಆಗುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಇದ್ರು. ಪರೀಕ್ಷಿತ್, ಪಾತ್ರಧಾರಿಗಳಿಗೆ ಒಬ್ಬರಾದ ಮೇಲೊಬ್ಬರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಚಿನ್ನಯ್ಯನ ಕತೆ ಹಾಗಾಯ್ತು. ಸುಜಾತಾ ಭಟ್ ಸುಳ್ಳು ದೂರು ಕೊಟ್ಟಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ಬಿಟ್ಟಿದೆ. ಇವತ್ತು ವಿಚಾರಣೆ ಮುಕ್ತಾಯ ಆಗುವಂತಹ ಟೈಮ್ನಲ್ಲಿ ಈಕೆಯ ವಿರುದ್ಧ ಕಾನೂನು ಕ್ರಮ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತ. ಇವತ್ತು ಆಲ್ಮೋಸ್ಟ್ ಇವತ್ತು ಎಂಕ್ವೈರಿ ಇವತ್ತು ಕಂಪ್ಲೀಟ್ ಆಗುತ್ತೆ. ನಂತರದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಯಾಕಂದ್ರೆ ಬಹಳಷ್ಟು ವಿಚಾರದಲ್ಲಿ ಅವ್ರು ಸುಳ್ಳು ಹೇಳೋದು ಗೊತ್ತಾಗಿರುವಂತದ್ದು ಮತ್ತು ಯಾವುದೇ ದಾಖಲೆ ಇಲ್ಲದೆ ಹೇಳಿಕೆ ನೀಡಿ ದೂರನ್ನ ದಾಖಲಿಸುವಂತದ್ದು ಈಗ ಬಯಲಾಗಿರುವಂತದ್ದು. ಸದ್ಯಕ್ಕೆ ಅವರ ಪ್ರತಿ ಹೇಳಿಕೆಗಳು ಕೂಡ ಅವರ ಯಾವುದೇ ತಾಳೆ ಆಗ್ತಾ ಇಲ್ಲ. ಸದ್ಯ ಅವರು ಈಗ ಕಂಪ್ಲೀಟ್ ಲಾಕ್ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಸದ್ಯ ಇವತ್ತು ಸಂಜೆವರೆಗೂ ಒಂದು ರೀತಿಯ ವಿಚಾರಣೆ ನಡೆಸಿ ನಂತರ ನಾಳೆ ಅವರನ್ನ ವಶಕ್ಕೆ ತೆಗೆದುಬಹುದು. ಮತ್ತು ಸಂಜೆನೂ ಇವತ್ತು ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು ಎಲ್ಲ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಯಾವುದು ದಾರಿ ಇಲ್ಲ ಅವರಿಗೆ. ಮುಖ್ಯ ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಮತ್ತೆ ನಾನು ಎಸ್ಐಟಿ ಏನು ದೂರನ್ನ ವಾಪಸ್ ತಗೊಳ್ತೇನೆ, ನಾನು ಬಿಟ್ಟು ಅನ್ನುವಂಥದ್ದು ಹೇಳಿಕೆಯನ್ನ ಕೊಟ್ಟಿದ್ರು, ಕಣ್ಣೀರನ್ನ ಹಾಕಿದ್ರು. ಆದ್ರೆ ಈಗ ಅದ್ಯಾವುದಕ್ಕೂ ಈಗ ದಾರಿ ಇಲ್ಲ. ಸದ್ಯಕ್ಕೆ ಅವ್ರಿಗೆ ಲಾಕ್ ಆಗಿರುವುದು. ಸದ್ಯ ಇವತ್ತು ಸಂಜೆ ಒಳಗೆ ಎಲ್ಲ ವಿಚಾರಣೆಗಳ ಮುಗಿಸಿ ಅವರ ಎಲ್ಲ ಏನು ವಿಚಾರಣೆ ಹಂತವನ್ನ ಮುಗಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ನಾಳೆ ಸಂಜೆ ಒಳಗಾಗಿ ಅವರನ್ನ ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಫರ್ದರ್ ಏನು ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ಕೇಳುವಂತದ್ದು ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಅವರ ಜೊತೆಗೆ ಯಾರ್ಯಾರು ನಂಟಿದ್ದಾರೆ ಮತ್ತೆ ಅವರು ಯಾರು ಸೂತ್ರಧಾರಿಗಳಿದ್ದಾರೆ ಅವರನ್ನೆಲ್ಲ ಈಗ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಎಸ್ಐಟಿ ಅಧಿಕಾರಿಗಳು. ವಿಜಯಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.